ಕೆರೆಗಳ ಬಫರ್ ಝೋನ್ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೋಲಾಹಲ ಎದ್ದಿದೆ. ಸದನ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ಆಗ್ರಹವನ್ನು ಮಾಡ್ತಾ ಇದೆ. ಗದ್ದಲದ ಮಧ್ಯೆನೇ ಕೆರೆ ಸಂರಕ್ಷಣೆ ಮಸೂದೆ ಪಾಸ್ ಆಗಿಬಿಟ್ಟಿದೆ. ಇಲ್ಲಿ ಗದ್ದಲ ನಡೀತಾ ಇದೆ. ನೀವು ಕೆರೆಗಳ ಬಫರ್ ಝೋನ್ ಕಡಿಮೆ ಮಾಡೋದು ರಿಯಲ್ ಎಸ್ಟೇಟ್ ಲಾಬಿಗೆ ನೀವು ಮಣೆ ಹಾಕದಂಗೆ ಅಂತ ಅರ್ಥ. ಅದು ಮಸೂದೆ ಪಾಸ್ ಆಗಿಬಿಟ್ಟಿದೆ. ಇದು ಸುಮಾರು ಗದ್ದಲ ಕೂಡ ಇತ್ತು. ಈ ಕೆರೆಗಳ ಬಫರ್ ಝೋನ್ ಅಂದರೆ ಕೆರೆಗಳ ದಡದಲ್ಲಿ ಏನೇನು ಚಟುವಟಿಕೆಗಳಾಗಬಾರದು ಅಂತ. ರಿಯಲ್ ಎಸ್ಟೇಟ್ ಅವ್ರು ಮನೆ ಕಟ್ಕೊಂಡ್ಬಿಡ್ತಾರೆ. ಲೇಕ್ ವ್ಯೂ, ಆ ವ್ಯೂ, ಈ ವ್ಯೂ ಅಂತ ಹೇಳಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎದ್ದು ಬಿಡ್ತವೆ. ಈ ಲಾಬಿಗೆ ಸರ್ಕಾರ ಮಣಿದಿದೆ. ಇದು ಅವಕಾಶ ಕೊಟ್ಟರೆ ಕೆರೆಗಳೇ ಹಾಳಾಗ್ಬಿಡ್ತವೆ ಅಂತ. ಕೆಲವು ಕಡೆ ಮಂಗಳೂರು ಕಡೆ ಚಿಕ್ಕ ಚಿಕ್ಕ ಕೆರೆಗಳಿದೆ ರೀ, ಅಲ್ಲೂ ಇದೇ ಬಫರ್ ಝೋನ್ ನೇಮ ಮಾಡಿಬಿಟ್ರೆ ಮನೆ ಕಟ್ಟೋದೆಲ್ರಿ. ಮಂಗಳೂರು ಕಡೆ ಒಪ್ಪಿದ್ದಾರೆ, ಬೆಂಗಳೂರು ಕಡೆ ಒಪ್ತಾ ಇಲ್ಲ. ಈ ಒಂದು ವಾದ ಕೂಡ ಇಲ್ಲಿ ಬಂದಿದೆ. ಸೊ ವಿಪಕ್ಷಗಳ ಸದನ ಸಮಿತಿ ರಚನೆ ಆಗಬೇಕು ಅನ್ನೋ ಬೇಡಿಕೆ ಇತ್ತಲ್ಲ, ಸಮ್ಮತಿ ಸಿಕ್ಕಿಲ್ಲ. ವಿಪಕ್ಷಗಳ ಸಭಾತ್ಯಾಗದ ನಡುವೆಯೇ ಮಸೂದೆ ಅಂಗೀಕಾರವಾಗಿದೆ. ತಿದ್ದುಪಡಿ ಮಸೂದೆಯನ್ನು ಸಚಿವ NS ಬೋಸರಾಜ್ ಅವರು ಮಂಡಿಸಿದ್ದಾರೆ. ಏಕರೂಪದ ಬಫರ್ ಝೋನ್ ಕಡಿತಕ್ಕೆ ಮಸೂದೆಯಲ್ಲಿ ಅವಕಾಶ ಇರುತ್ತೆ. ಪ್ರಸ್ತುತ ರಾಜ್ಯದಲ್ಲಿರುವ ಎಲ್ಲ ಕೆರೆಗಳಿಗೆ ಏಕರೂಪ ಬಫರ್ ಝೋನ್ 30 ಮೀಟರ್ ಬಫರ್ ಝೋನ್ ಹೊಂದಿದೆ ಎಲ್ಲ ಕೆರೆಗಳು. ಆದರೆ ತಿದ್ದುಪಡಿ ಮಸೂದೆ ಕಾರಣದಿಂದಾಗಿ ಬಫರ್ ಝೋನ್ ಬದಲಾಗುತ್ತೆ. ಇದರಿಂದ ಬೆಂಗಳೂರಲ್ಲಿರ್ತಕ್ಕಂಥ ಕೆರೆಗಳಿಗೆ ಮಾರಕ ಇದು ಅಂತ ಹೇಳಿ ವಿಪಕ್ಷಗಳು ಕಿಡಿಕಾರಿವೆ. ರಿಯಲ್ ಎಸ್ಟೇಟ್ ಲಾಬಿಗೆ ರಾಜ್ಯ ಸರ್ಕಾರ ಮಣಿದಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ವಿಪಕ್ಷಗಳ ಆರೋಪವನ್ನು ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ತಳ್ಳಿ ಹಾಕಿದ್ದಾರೆ.